ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ. ಸ್ನೇಹಿತರೆ, ಈಗ ನಾವು 2026ಕ್ಕೆ ಬಂದಿದ್ದೀವಿ. ಸೊ ಆಬ್ವಿಯಸ್ಲಿ 2026ರ ಜುಲೈ ತಿಂಗಳಲ್ಲಿದ್ದೀವಿ. ಸೊ ಇನ್ನೇನು ನಮಗೆ ಹತ್ರಕ್ಕೆ ಸಮೀಪಕ್ಕೆ ಮೈಸೂರಿಯನ್ಸ್ ಎಲ್ರಿಗೂ ನೆನಪಾಗೋದೆ ಮೈಸೂರು ನಾಡ ಹಬ್ಬ ದಸರಾ. ಈ ದಸರಾ ಅಂದಿದ ತಕ್ಷಣ ಪ್ರತಿ ಸತಿ ನಮಗೆ ರಿಕ್ವೆಸ್ಟ್ ಬರೋದೇನು ಅಂತಂದರೆ ದಸರಾದಲ್ಲಿ ನಾವು ಕವರ್ ಮಾಡ್ತಾ ಇದ್ದಂಥ ಆನೆಗಳ ವಿಡಿಯೋ ಮಾಡಿ ಅಂತ ಹೇಳಿ. ಗೊತ್ತಿಲ್ಲದೆ MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಅದರ ಜರ್ನಿಯನ್ನು ಹೇಗೋ ಸ್ಟಾರ್ಟ್ ಮಾಡಿ ಆ್ಯಂಡ್ ಇಟ್ಸ್ ಎಂಡೆಡ್ ಅಪ್ ವಿತ್ ಆನೆಗಳ ಜರ್ನಿ ಜೊತೆಗೆ ಅದರ ಒಂದು ಜರ್ನಿಯನ್ನು ಎಂಡ್ ಮಾಡಿದೆ. ಸೊ ನಮಗೆ ಪ್ರತಿ ಸಲ ಏನನ್ಸುತ್ತೆ ಅಂದರೆ ನಾವು ಶುರು ಮಾಡಿದಾಗ ಈ ವರ್ಷ ಸಾಕು, ನೆಕ್ಸ್ಟ್ ವರ್ಷದಿಂದ ಸ್ಟಾಪ್ ಮಾಡೋಣ, ಈ ವರ್ಷ ಸಾಕು, ನೆಕ್ಸ್ಟ್ ವರ್ಷದಿಂದ ಸ್ಟಾಪ್ ಮಾಡೋಣ. ಆ್ಯಂಡ್ ಅಗೈನ್ ಆ ನೆಕ್ಸ್ಟ್ ವರ್ಷ ನಮಗೆ ಆ ರಿಕ್ವೆಸ್ಟ್ ಯಾವ ಥರ ಬರ್ತಾ ಇರುತ್ತೆ ಅಂತಂದರೆ ನೆಕ್ಸ್ಟ್ ವರ್ಷಕ್ಕೂ ಕೂಡ ನಮಗೆ ಆ ಕವರೇಜ್ ಬೇಕು, ನಾವು ಮಿಸ್ ಮಾಡ್ತಾ ಇದ್ದೀವಿ, ಆನೆಗಳ ಬಗ್ಗೆ ಮಾಹಿತಿ ಬೇಕು, ಡೀಟೇಲ್ಸ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅಗೇನ್ ನಮಗೆ ಸಮಯ ಇರಲಿ ಇಲ್ಲದೆ ಇರಲಿ, ವಿ ಆರ್ ಗೆಟಿಂಗ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಜಸ್ಟ್ ಟು ಗಿವ್ ಅನ್ ಇನ್ಫಾರ್ಮೇಷನ್ಸ್. ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಸಲುವಾಗಿ ನಾವು ಮತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡುವಂಥ ಒಂದು ಸನ್ನಿವೇಶ ನಿಜವಾಗ್ಲೂ ಅದು ಆಟೋಮೆಟಿಕ್ಲಿ ಸೃಷ್ಟಿ ಆಗಿಬಿಡುತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಬಾರಿ ದಸರಾ 2025ರ ದಸರಾದ ನಂತರ ಆಲ್ಮೋಸ್ಟ್ ನಾವು ಯೂಟ್ಯೂಬ್ನಲ್ಲಿ ಕಾಣಿಸ್ಕೊಂಡಿಲ್ಲ. ತುಂಬ ಜನ ಇದ್ರ ಬಗ್ಗೆ ಕೇಳಿದ್ದೀರಾ. ಇದಕ್ಕೆ ನಾನು ಕಳೆದ ಸರಿ ಕೂಡ ಉತ್ತರ ಕೊಟ್ಟಿದ್ದೀನಿ. ನಮ್ಮದೇ ಆದಂಥ ಬ್ಯುಸಿ ಸ್ಕೆಡ್ಯೂಲ್ಸು ಮತ್ತು ನಮ್ಮದೇ ಆದಂಥ ಬೇರೆ ಬೇರೆ ವೃತ್ತಿ ಜೀವನಗಳು ಇರೋದ್ರಿಂದ ನಮಗೆ ಯೂಟ್ಯೂಬ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ನಾವು ಕವರ್ ಮಾಡ್ತಾ ಇರುವಂಥದ್ದು ದ ಮೋಸ್ಟ್ ಸೆನ್ಸಿಟಿವ್ ಥಿಂಗ್, ಆನೆಗಳ ಬಗ್ಗೆ ನಾವು ಕವರ್ ಮಾಡ್ತಾ ಇರ್ತೀವಿ. ಯಾಕಿದು ತುಂಬ ಸೆನ್ಸಿಟಿವ್ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ನು ಅರ್ಲಿಯರ್ ಸ್ಟೇಜಸ್ ಯಾವ ಥರ ಇತ್ತು ಅಂತಂದರೆ ಆನೆಗಳನ್ನು ವಿಡಿಯೋ ಮಾಡಬೇಕು ಅನ್ನುವಂಥದ್ದು ಅಥವಾ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತಂದರೆ ಬೆರಳೆಣಿಕೆಯ ಜನರು ಮಾತ್ರ ಇಂಥ ವಿಡಿಯೋಗಳನ್ನು ಮಾಡ್ತಾಯಿದ್ರು ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ತೊಗೋತಾಯಿದ್ರು. ಬಟ್ ಕ್ರಮೇಣ ಹೋಗ್ತಾ ಹೆಂಗಾಯಿತು ಅಂತಂದರೆ, ಇದು ನಂದು ಯಾವುದೇ ಥರ ವ್ಲಾಗರ್ಸ್ ಮೇಲೆ ದೂರು ಅಂತಲ್ಲ, ಭಾಳಷ್ಟು ವ್ಲಾಗರ್ಸ್ಗಳು, ಬಹಳಷ್ಟು ಯೂಟ್ಯೂಬ್ ವೀಡಿಯೋಸನ್ನು ಕವರೇಜ್ ಮಾಡುವಂಥವ್ರು, ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳನ್ನು ಕವರ್ ಮಾಡುವಂಥವ್ರದ್ದು, ಇವ್ರದ್ದೆಲ್ಲ ಹೇಗಿದೆ ಅಂತಂದರೆ ಇವರು ಕೂಡ ವೀಡಿಯೋಸನ್ನು ಮಾಡೋದ್ರಿಂದ ಅರಣ್ಯ ಇಲಾಖೆಯಿಂದ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ಗಳು ಈ ಥರದ್ದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದ ಕಾರಣ ನಾವು ಕೂಡ ಬಹುಶಃ ಅದರಿಂದ ಒಂದು ಹೆಜ್ಜೆ ಹಿಂದೆ ಇಡಬೇಕಾಯಿತು. ಬಟ್ ನೌ ಇಟ್ಸ್ ಅಗೇನ್ ಟೈಮ್ ಬ್ಯಾಕ್. ಸೊ ಈ ವರ್ಷವೂ ಅಷ್ಟೇ ಆ್ಯಸ್ ಲಾಸ್ಟ್ ಇಯರ್ ಥರ ವಿ ಆರ್ ನಾಟ್ ಪ್ರಾಮಿಸಿಂಗ್ ಕಂಪ್ಲೀಟ್ ವಿಡಿಯೋ ನಮ್ಮ ಕೈಲಿ ನಾವು ಮಾಡ್ತೀವಿ ಇಲ್ವಾ ಗೊತ್ತಿಲ್ಲ. ಬಟ್ ನಮ್ಮ ಏನು MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ನಿಂದ ಪ್ರಾಣಿ ಪ್ರಿಯರಿಗೆ ಅಥವಾ ಆನೆ ಲವರ್ಸ್ಗೆ ಎಷ್ಟೆಲ್ಲ ಮಾಹಿತಿಯನ್ನು ನಾವು ಕೊಡಲಿಕ್ಕಾಗತ್ತೆ ಅಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಸಣ್ಣ ಭರವಸೆಯೊಟ್ಟಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸೊ ಈಗ 2026ರ ದಸರಾ ಆನೆಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಸೊ ಈಗ ನಿಜವಾಗ್ಲೂ ಇದು ಯಾವಾಗಲೂ ನಾನು ಹೇಳ್ತೀನಿ, ಪ್ರತಿ ಸಲಿನೂ ಅರಣ್ಯ ಇಲಾಖೆಗೆ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಶಿಬಿರಗಳಲ್ಲಿ ಇರುವಂಥ ಆನೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಆನೆಗಳನ್ನು ಮೈಸೂರಿನತ್ತ ಕರ್ಕೊಂಡು ಬರಬೇಕು ಅಂತಂದರೆ ದಿಸ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಪ್ರತಿಯೊಂದು ಅರಣ್ಯ ಇಲಾಖೆಯ ನಿಜವಾಗ್ಲೂ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಯಾಕಂದರೆ ಇಡೀ ನಾಡ ಹಬ್ಬ ದಸರಾವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಂದರೆ ನಮ್ಮ ಆನೆಗಳು ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈಗ ನಿಮ್ಗೆಲ್ರಿಗೂ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾದಿಂದ ಮತ್ತು ನ್ಯೂಸ್ ಪೇಪರ್ಸಿಂದ, TV ಯಿಂದ ಈಗ ಆಲ್ರೆಡಿ ಮಾಹಿತಿ ಸಿಕ್ಕಿದೆ. ಅರಣ್ಯ ಇಲಾಖೆಗಳು ಸಾಕಷ್ಟು ಆನೆ ಶಿಬಿರಗಳಿಗೆ ಹೋಗಿ ಅಲ್ಲಿಯ ಆನೆಗಳನ್ನು ಆಯ್ಕೆ ಮಾಡ್ತವೆ ಅಂತ. ಈಗ ಸರಿಸುಮಾರು ಈ ಬಾರಿ ಕೂಡ ಆಲ್ಮೋಸ್ಟ್ 20 ಆನೆಗಳ ಆಯ್ಕೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಈ 20 ಆನೆಗಳಲ್ಲಿ ಎಷ್ಟು ಹೊಸ ಆನೆಗಳು ಬರ್ತವೆ ಮತ್ತು ಎಷ್ಟು ಈಗ ಆಲ್ರೆಡಿ ಬಂದಂಥ ಆನೆಗಳು ಅಂದರೆ ಅದರದ್ದು ಅನುಭವವನ್ನು, ದಸರಾ ಅನುಭವವನ್ನು ಪಡ್ಕೊಂಡಿರುವಂಥ ಆನೆಗಳು ರಿಪೀಟೆಡ್ಲಿ ಬರ್ತವೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಫೈನಲ್ ಪಟ್ಟಿ ಅರಣ್ಯ ಇಲಾಖೆಯಿಂದ ರಿಲೀಸ್ ಆದ ನಂತರವೇ ನಮಗೆ ಗೊತ್ತಾಗುವಂಥದ್ದು. ಕರ್ನಾಟಕದಾದ್ಯಂತ ಸಾಕಷ್ಟು ಆನೆ ಶಿಬಿರಗಳಿದ್ರೂ ಕೂಡ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಆನೆ ಶಿಬಿರಗಳಿಂದ ಆನೆಗಳನ್ನ ಆಯ್ಕೆ ಮಾಡುವಂಥದ್ದು, ಆಯ್ಕೆ ಮಾಡಿ ದಸರಾಗೆ ಕರ್ಕೊಂಡು ಬರುವಂಥದ್ದು. ಈ ಬಾರಿ ಕೂಡ ಮತಿಗೂಡಿಂದ, ದೊಡ್ಡರ್ವೆಯಿಂದ, ಹಾಗೆ ದುಬಾರೆಯಿಂದ, ಹಾಗೆ ರಾಮಾಪುರದಿಂದ ಆನೆಗಳನ್ನು ಆಯ್ಕೆ ಮಾಡಿರುವಂಥದ್ದು. ನಾನು ಈಗಾಗಲೇ ಹೇಳಿದಾಗ 20 ಆನೆಗಳ ಆಯ್ಕೆ ಆಗಿದ್ದರೂ ಕೂಡ ಇದರಲ್ಲಿ ಫೈನಲೈಸ್ಡ್ ಆಗಿ ಸರಿಸುಮಾರು 14 ಆನೆಗಳು ದಸರಾಗೆ ಬರ್ಬೋದಾಗಿದೆ. ಇನ್ನು ದಸರಾಗೆ ಬಂದ ನಂತರವೂ ಕೂಡ ಅದರ ಜವಾಬ್ದಾರಿಗಳನ್ನು ತಗೊಂಡು ಆನೆಗಳೆಲ್ಲ ಯಾವ ರೀತಿ ಟ್ರೈನ್ ಆಗ್ತವೆ ಅದ್ರ ಮೇಲೆ ಬೇಸ್ಡ್ ಆನ್ ದ್ಯಾಟ್ ಯಾವ ಆನೆಗಳು ದಸರಾದ ಫೈನಲ್ ಡೇನಲ್ಲಿ ಭಾಗವಹಿಸ್ತವೆ ಅನ್ನೋದು ಕೂಡ ಇದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫಸ್ಟು ನಮ್ಮೆಲ್ಲರ ದೃಷ್ಟಿ ಏನು ಅಂತಂದರೆ ಯಾವ ಆನೆಗಳು ಆಯ್ಕೆ ಆಗಿದೆ, ಇದರಲ್ಲಿ ಎಷ್ಟು ಆನೆಗಳು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳಾಗಿರ್ತವೆ ಮತ್ತು ಎಷ್ಟು ಆನೆಗಳು ಹೊಸ ಆನೆಗಳು ಬರ್ತವೆ. ಇದು ಕೂಡ ನಮಗೆಲ್ರಿಗೂ ಒಂಥರ ಏನು ಈ ಕ್ರಿಕೆಟ್ನಲ್ಲಿ ಹೇಗೆ ಸೆಲೆಕ್ಷನ್ ಆಗುತ್ತೆ, ಈ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದೇ
ಥರ ಪ್ರತಿ ಪ್ರಾಣಿ ಪ್ರಿಯರಿಗೂ ಇದೊಂದು ಎಕ್ಸೈಟ್ಮೆಂಟ್. ಅಫ್ಕೋರ್ಸ್ ದಸರಾನ ವೆಯ್ಟ್ ಮಾಡ್ತಿರೋಂಥವ್ರಿಗೂ ಕೂಡ ಇದೊಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮತ್ತೊಂದು ವಿಚಾರ ಏನು ಅಂತಂದರೆ, ಆನೆಗಳ ಆಯ್ಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ನೆಕ್ಸ್ಟು ಕ್ವೆಶ್ಚನ್ ಏನು ಅಂತಂದರೆ, ಈ ಹಿಂದೆ ಏನಂತಂದರೆ ಕಳೆದ ವರ್ಷ 2025ರಲ್ಲಿ ಕೂಡ ನಮ್ಮ ಅಂಬಾರಿಯನ್ನು ಹೊತ್ತಂಥ ಆನೆ ಬಂದು ಅಭಿಮನ್ಯು ಆಗಿತ್ತು. ಸೊ ಈ ಬಾರಿ ಅಭಿಮನ್ಯು ಅಂಬಾರಿ ಹೊರ್ತಾನ ಇಲ್ವಾ? ಇದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆ ಅಂತಂದರೆ, ಈಗ ಆಲ್ರೆಡಿ ಅರಣ್ಯ ಇಲಾಖೆ ಅದರ ಒಂದು ಏಜ್ನ ಏನು ನೋಂದಣಿ ಮಾಡಿದೆ. ಸೊ ಅದರ ಪ್ರಕಾರ ಅಭಿಮನ್ಯುಗೆ 60 ವಯಸ್ಸಾಗಿದೆ. ಸೊ 60 ವಯಸ್ಸಿನ ನಂತರ ಏನು ನಮ್ಮ ನ್ಯಾಯಾಲಯ ಹೇಳುತ್ತೆ, ಯಾವುದೇ ಆನೆಗಳಿಗೆ 60 ವರ್ಷದ ನಂತರ ನಿವೃತ್ತಿ ಅಂತ ಹೇಳಿ ನಾವು ಅದನ್ನು ಗಣನೆಗೆ ತಗೊಳ್ಬೇಕಾಗತ್ತೆ, ಅಂದರೆ ರಿಟೈರ್ಮೆಂಟ್ ಅಂತ. ಸೊ ಹೇಗೆ ಒಂದು ರಿಟೈರ್ಮೆಂಟ್ ಆಗಿರುವಂಥ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಯಾವುದೇ ಥರ ಕೆಲಸಗಳನ್ನು ಅಥವಾ ತುಂಬ ವೆಯ್ಟ್ಗಳನ್ನು ಕೊಡೋದು, ಇದು ನಾವು ಹೇಗೆ ಮನುಷ್ಯರಲ್ಲಿ ಯೋಚನೆ ಮಾಡ್ತೀವೋ ಅದೇ ರೀತಿ ಆನೆಗಳಲ್ಲೂ ಕೂಡ ಅಷ್ಟೇ. ಏನು ನ್ಯಾಯಾಲಯ ಏನು ಹೇಳುತ್ತೆ ಮತ್ತು ಇಲಾಖೆ ಏನು ಹೇಳುತ್ತೆ ಅಂತಂದರೆ, 60 ವರ್ಷದ ನಂತರ ಆ ಆನೆಗೆ ಬೇರೆ ಒಂದು ಕೆಲಸವನ್ನು ತಗೊಳ್ಬಹುದು, ಬಟ್ ಅಂಬಾರಿಯನ್ನು ಹೊರುವಂಥ ಜವಾಬ್ದಾರಿಯನ್ನು ಕೊಡಲಿಕ್ಕಾಗಲ್ಲ ಅಂತ. ಬಟ್ ಇದು 60ನೇ ವರ್ಷ ಆಗಿರೋದ್ರಿಂದ ಕೊಡ್ತಾರಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಬಾರಿ 2026ರ ಅಂಬಾರಿ ಹೊರುವಂಥ ಆನೆ ಯಾರು? ಸೊ ಈ ಪ್ರಶ್ನೆಗೆ ಬಹುಶಃ ಎಲ್ಲರೂ ಅವ್ರದ್ದೇ ಆದಂಥ ಉತ್ತರಗಳನ್ನು ಕೊಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಅರಣ್ಯ ಇಲಾಖೆ ಅಥವಾ ಅರಣ್ಯ ಸಚಿವರು ಏನಿದ್ದಾರೆ ಅವರೆಲ್ಲರ ನಿರ್ಧಾರವೇ ಫೈನಲ್ ಆಗಿರುತ್ತೆ. ಸೊ ಆದರೂ ಕೂಡ ಒಂದಷ್ಟು ದೃಷ್ಟಿಕೋನಗಳಿಂದ ನಾವು ಯೋಚನೆ ಮಾಡೋದಾದರೆ, ಈ ಬಾರಿ ಏನು ಅಭಿಮನ್ಯುಗೆ 60 ವಯಸ್ಸಾಗ್ತಾ ಇದೆ, ಅವನು ಅಂಬಾರಿ ಹೊರ್ತಾನ ಇಲ್ವಾ ಅದು ಫಸ್ಟ್ ನಿರ್ಧಾರವಾಗಬೇಕು. ಬೈ ಎನಿ ಚಾನ್ಸ್ ಅಭಿಮನ್ಯುನೇ ಅಂಬಾರಿ ಹೊರ್ತಾನೆ ಅಂತಂದರೆ ವೆಲ್ ಆ್ಯಂಡ್ ಗುಡ್, ಎಲ್ಲರಿಗೂ ಬಹಳ ಸಂತಸದ ಸುದ್ದಿ ಅದು. ಇನ್ನೂ ಒಂದು ವರ್ಷ ಅಭಿಮನ್ಯು ಅಂಬಾರಿಯನ್ನು ಹೊರ್ತಾನೆ ಅನ್ನುವಂಥದ್ದು. ಇನ್ನು ಅದರ ಹೊರತಾಗಿ ನೆಕ್ಸ್ಟ್ ಬೈ ಚಾನ್ಸ್ ಅಭಿಮನ್ಯು ಅಂಬಾರಿ ಹೊರ್ತಾ ಇಲ್ಲ, ನೆಕ್ಸ್ಟ್ ಯಾರಿಗೆ ಈ ಅವಕಾಶ ಕೊಡಬೇಕು ಅಂತಂದರೆ, ನಾನು ಪ್ರತಿ ಸಲ ಹೇಳ್ತೀನಿ, ಹೇಗೆ ನಮ್ಮ ಲೈಫ್ನಲ್ಲಿ ನಾವೊಬ್ಬರು ಈ ಕ್ರಿಕೆಟ್ ಸ್ಟಾರ್ಸ್ಗಳು ಅಥವಾ ಫಿಲ್ಮ್ ಸ್ಟಾರ್ಸ್ಗಳು ಇಟ್ಕೊಂಡಿದ್ದೀವಿ, ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಪ್ರತಿಯೊಬ್ಬರಿಗೂ ಆನೆ ವಿಚಾರದಲ್ಲೂ ಕೂಡ ನನಗೆ ಈ ಆನೆ ಇಷ್ಟ, ನನಗೆ ಈ ಆನೆ ಇಷ್ಟ ಅನ್ನುವಂಥ ರೀತಿ ಬಂದಿದೆ. ಇನ್ನು ಇವಾಗ ನಾವು ಏಜ್ನಲ್ಲಿ ಸೀನಿಯಾರಿಟಿ ವೈಸ್ನಲ್ಲಿ ಯೋಚನೆ ಮಾಡೋದಾದರೆ, ಪ್ರಶಾಂತ ಆನೆ ಮೇಲೆ ಬಹಳಷ್ಟು ಜನಕ್ಕೆ ಒಲವಿದೆ. ಏನಂತಂದರೆ, ಪ್ರಶಾಂತ ಆನೆ ಬಂದು ಅಂಬಾರಿಯನ್ನು ಹೊರುವಂಥ ಒಂದು ಅವಕಾಶ ಸಿಗಬೇಕು ಅಂತ. ಈಗ ಆಲ್ರೆಡಿ ಅದಕ್ಕೆ ಸರಿಸುಮಾರು ಬಹಳಷ್ಟು ವರ್ಷಗಳ ಅನುಭವವನ್ನು ದಸರಾದಲ್ಲಿ ಪಡ್ಕೊಂಡು ಬೇರೆ ಬೇರೆ ಒಂದು ಕೆಲಸಗಳನ್ನು ಅದು ನಿಭಾಯಿಸ್ಕೊಂಡು ಬಂದಿದೆ. ಆದರೂ ಕೂಡ ಅದಕ್ಕೆ ಇವತ್ತಿನವರೆಗೂ ಅಂಬಾರಿ ಹೊರುವಂಥ ಅವಕಾಶ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಇದನ್ನು ಯೋಚನೆ ಮಾಡಿದಾಗ ಅದಕ್ಕೆ ಇರುವಂಥ ಇನ್ನೊಂದಷ್ಟು ವರ್ಷಗಳಲ್ಲಿ ಅಂಬಾರಿ ಹೊರುವಂಥ ಅವಕಾಶ ಸಿಗಲಿ ಅನ್ನೋದು ಒಂದಷ್ಟು ಜನರ ಮಾತಾಗಿರುತ್ತೆ. ಅಫ್ಕೋರ್ಸ್ ನಾನು ಕೂಡ ಒಂದೊಂದು ಸಲ ಅಂದ್ಕೊಳ್ತೀನಿ, ಬಿಕಾಸ್ ಯಾಕೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಏಜ್ 60 ಆಗಿಬಿಟ್ರೆ ಮತ್ತೆ ಅದಕ್ಕೆ ಅಂಬಾರಿ ಹೊರುವಂಥ ಅವಕಾಶ ಸಿಗಲಿಕ್ಕಿಲ್ಲ. ಮತ್ತು ಪ್ರಶಾಂತ ಆನೆ ಭಾಳಷ್ಟು ಆನೆಗಳ ಜೊತೆ ತನ್ನ ಒಡನಾಟವನ್ನು ಹೊಂದ್ಕೊಂಡಿತ್ತು. ಆಮೇಲೆ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಅರ್ಜುನನ ಕೊನೆಯ ಕ್ಷಣದಲ್ಲೂ ಕೂಡ ಪ್ರಶಾಂತ ಆನೆ ಇತ್ತು. ಸೊ ಈ ಎಲ್ಲ ಅನುಭವಗಳನ್ನು ಗಣನೆಗೆ ಇಟ್ಕೊಂಡಾಗ ಅದು ಕೂಡ ಒನ್ ಆಫ್ ದ ಲೈನ್ನಲ್ಲಿ ಬರಬಹುದು. ಇನ್ನು ಎಗೇನ್ ನೆಕ್ಸ್ಟ್ ಬಂದಾಗ ನಮಗೆ ಒಂದಷ್ಟು ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷದಲ್ಲೇ ಅನಿಸ್ತಾ ಇತ್ತು, ಈ ಒಂದು ಅಂಬಾರಿ ಹೊರುವಂಥ ಆನೆಗಳ ಲಿಸ್ಟ್ನಲ್ಲಿ ಬಹುಶಃ ಧನಂಜಯ ಬರಬಹುದೇನೋ ಅಂತ. ಯಾಕೆ ಅಂತಂದರೆ ಧನಂಜಯನಿಗೆ ಈಗ ಆಲ್ರೆಡಿ ಅದಕ್ಕೆ ಒಂದು ಸದೃಢವಾದಂಥ ಮೈಕಟ್ಟಿತ್ತು, ಮತ್ತು ಅದು ಬಹಳಷ್ಟು ವರ್ಷದ ಅನುಭವವನ್ನು ಪಡ್ಕೊಂಡಿತ್ತು. ಮತ್ತು ಎಲ್ಲೋ ಒಂದು ಕಡೆ ಧನಂಜಯನ ಮುಖಲಕ್ಷಣವನ್ನು ನೋಡಿದಾಗಲೂ ಕೂಡ ಒಂದು ಏಳು ಮಾಡಿಸ್ತಾ ಹಾಗೆ ಲಕ್ಷಣವನ್ನು ಹೊಂದಿತ್ತು. ಇವೆಲ್ಲವನ್ನು ನೋಡಿಕೊಂಡಾಗ ಧನಂಜಯನಿಗೆ ಬಹುಶಃ ಒಂದು ಅವಕಾಶ ಕೊಡಬಹುದೇನೋ ಅಂತ. ಆದರೆ ಕೆಲವೊಂದು ಘಟನೆಗಳು ನಡೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ಇದನ್ನು ಗಣನೆಗೆ ತಗೊಂಡು ಧನಂಜಯನನ್ನು ಬೇಡ ಅಂತಾರ ಅಥವಾ ಇಲ್ಲ ತಗೊಳ್ಬಹುದು ಅಂತ ಅಂದ್ಕೊಳ್ತಾರ, ಅದು ಕೂಡ ಕಾದು ನೋಡಬೇಕು. ಇದಲ್ಲದೆ ನೆಕ್ಸ್ಟು ಬಂದಾಗ ಅಫ್ಕೋರ್ಸ್ ನಾವು ಏಕಲವ್ಯನ ಬಗ್ಗೆ ಕೂಡ ಮಾತಾಡಬೇಕು. ಯಾಕೆಂತಂದರೆ ಏಕಲವ್ಯ ಬಂದಂಥ ಮೊದಲನೇ ವರ್ಷದಲ್ಲೇ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ. ಬಟ್ ಎಗೇನ್ ಏಕಲವ್ಯನಿಗಿಂತ ಮುಂಚೆ ನಾವು ಯೋಚನೆ ಮಾಡೋದಾದರೆ ಮಹೇಂದ್ರನ ಹೆಸರನ್ನಂತ ಖಂಡಿತವಾಗ್ಲೂ ನಾವು ಹಿಂದೆ ಉಳಿಸೋಕ್ಕಾಗಲ್ಲ. ಯಾಕೆಂದರೆ ಮಹೇಂದ್ರ ಆನೆ ಈಗ ಆಲ್ರೆಡಿ ಒಂಥರ ತುಂಬ ಡೇರ್ ಆನೆ ಅಂತ ಪ್ರೂವ್ ಮಾಡಿದೆ. ಈಗ ಸಾಕಷ್ಟು ಕ್ಯಾಪ್ಚರಿಂಗ್ ಆಪರೇಷನ್ಸ್ಗಳಿಗೆ ಹೋಗ್ತಾ ಇರುವಂಥದ್ದು. ಮತ್ತು ಇನ್ನು ದಸರಾಗೆ ಅಂತ ಬಂದಾಗ ದಸರಾದ ಅನುಭವವನ್ನು ಎಕ್ಸ್ಟ್ರೀಮ್ಲಿ ತುಂಬ ಚೆನ್ನಾಗಿ ಪಡ್ಕೊಂಡಿರುವಂಥ ಒಂದು ಒಳ್ಳೆಯ ಆನೆ ಅಂತ ಹೇಳ್ಬೋದು. ಬಂದಂಥ ವರ್ಷದಲ್ಲಿ ಏನಂತಂದರೆ ಮಹೇಂದ್ರ ಆನೆಯನ್ನು ಟ್ರೈನಪ್ ಮಾಡಿ ಏನು DCF ಆದಂಥ ಕರಿಕಾಳನ್ ಸರ್ ಬಹಳ ಖುಷಿಯಿಂದ, ಬಹಳ ಹೆಮ್ಮೆಯಿಂದ, ಬಹಳ ಕಾನ್ಫಿಡೆಂಟಾಗಿ ಮಹೇಂದ್ರನನ್ನು ಶ್ರೀರಂಗಪಟ್ಟಣ ದಸರಾಗೆ ಕಳಿಸ್ತಾರೆ. ಶ್ರೀರಂಗಪಟ್ಟಣ ದಸರಾದಲ್ಲಿ ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ದಸರಾವನ್ನು ಯಾವುದೇ ಥರ ಲೋಪದೋಷವೇ ಇಲ್ಲದೆ ಮುಗಿಸ್ಕೊಂಡು ಬರುವಂಥದ್ದು ಮಹೇಂದ್ರ ಮಾಡ್ತಾನೆ. ಅದು ಯಾವ ಥರ ಪ್ರಾಮಿಸಿಂಗ್ ಆಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಮಹೇಂದ್ರ ಹ್ಯಾಟ್ರಿಕ್ ಏನು ದಸರಾಗಳನ್ನು ಶ್ರೀರಂಗಪಟ್ಟಣದಲ್ಲಿ ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ
ಹಾಗಾಗಿ ಮಹೇಂದ್ರನ ಬಗ್ಗೆ ಈಗ ಆಲ್ರೆಡಿ ಅರಣ್ಯ ಇಲಾಖೆಗೆ ಒಂಥರ ಒಂಥರ ಕಾನ್ಫಿಡೆಂಟ್ನ ಅವನೇ ಫೀಲ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಮಹೇಂದ್ರನ ಬಗ್ಗೆ ಯಾರಿಗೂ ಕೂಡ ಡೌಟ್ ಇಲ್ಲ. ಬೇಕಾದ್ರೆ ಬೇರೆ ವಿಚಾರದಲ್ಲೂ ಕೂಡ ಅವನು ಸೌಮ್ಯವಾಗಿ ನಡ್ಕೊಳ್ಳುವಂಥದ್ದು ಮತ್ತು ಮಾತನ್ನು ಕೇಳುವಂಥದ್ದು, ಈ ಎಲ್ಲ ಒಂದು ಗುಣಲಕ್ಷಣವನ್ನು ಮಹೇಂದ್ರ ಹೊಂದಿದ್ದಾನೆ. ಈಗ ಕೇಳುವಂಥ ವದಂತಿಗಳು ಏನಂತಂದರೆ, ಎಲ್ಲೋ ಒಂದು ಕಡೆ ಮಹೇಂದ್ರ ಬರಬಹುದೇನೋ, ಅಂಬಾರಿ ಬರುವಂಥ ಆನೆ ಆಗಬಹುದೇನೋ 2026ರಲ್ಲಿ ಅಂತ. ಬಹುಶಃ ಮಹೇಂದ್ರ ಈಸ್ ಆಲ್ಸೋ ಒನ್ ಆಫ್ ದ ಎಲಿಫೆಂಟ್ ಈ ಒಂದು ಕ್ಯೂನಲ್ಲಿ, ಈ ಒಂದು ರೇಸ್ನಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ಯಾವಾಗಲೂ ನಾವು ಅನ್ಕೋತೀವಿ ಇದೊಂದು ಜವಾಬ್ದಾರಿ ಅಂತ ಒಂದು ಕಡೆಯಿಂದ ಯೋಚನೆ ಮಾಡಿದ್ರೆ, ಅಂಬಾರಿಯನ್ನು ಹೊರುವಂಥದ್ದೇನಿದೆಯಲ್ಲ, ಇಟ್ಸ್ ಒನ್ ಆಫ್ ದ ಲೈಫ್ ಟೈಮ್ ಡಿಸೈರ್. ಅಂದರೆ ಜೀವನದಲ್ಲಿ ಒಂದು ಆನೆಗೆ ಅಥವಾ ಅದರ ಮಾವುತ ಕಾವಾಡಿಗನಿಗೆ ಒಂದು ಬಾರಿ ಒಮ್ಮೆಯಾದರೂ ಈ ಅವಕಾಶ ಸಿಗಲಿ ಅಂತ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಸೊ ಹಾಗಾಗಿ ಇದೊಂದು ದೊಡ್ಡ ರೆಸ್ಪಾನ್ಸಿಬಲ್ ವರ್ಕ್ ಆಗಿರುತ್ತೆ. ಮಹೇಂದ್ರ ಈಸ್ ಆಲ್ಸೋ ಒನ್ ಆಫ್ ದ ಆನೆ. ಇನ್ನು ನಾವಿದು ಉಳಿದಂತೆ ಬೇರೆ ಆನೆಗಳನ್ನು ಕೂಡ ಹೇಳ್ಬೋದು, ಅದರ ಹೆಸರುಗಳನ್ನು ಹೇಳ್ಬೋದು. ಗೋಪಿ ಕೂಡ ಸೀನಿಯರ್ ಇದ್ದಾನೆ. ಆ್ಯಂಡ್ ಭೀಮಾ, ಅಫ್ಕೋರ್ಸ್ ಎಲ್ಲರೂ ಅಂತಾರೆ ನಮ್ಮೆಲ್ಲರ ನೆಚ್ಚಿನ ಆನೆ ಭೀಮಾ, ಯಾಕೆ ಭೀಮನಿಗೆ ಕೊಡಲ್ಲ ಅಂತ. ಬಟ್ ಭೀಮನಿಗೆ ಬಹಳಷ್ಟು ವರ್ಷಗಳ ಅನುಭವ ಇರೋದು ಒಂದು ಕಡೆ, ಆದರೆ ಇನ್ನೂ ಅವನಿಗೆ ವಯಸ್ಸಿದೆ ಅನ್ನೋ ವಯಸ್ಸಿದೆ ಅನ್ನುವಂಥ ಒಂದು ಕ್ವಾಲಿಟಿಯನ್ನು ನೋಡಿದಾಗ ಬೇರೆ ಆನೆಗಳಿಗೆ ಅವಕಾಶ ಕೊಡಬಹುದು ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಭೀಮಾ ಇಸ್ ಆಲ್ಸೋ ಎಲಿಜಿಬಲ್, ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾಕಂದರೆ ಅವನದು ದೇಹದ ಒಂದು ಲುಕ್ ಆಗಿರ್ಬೋದು, ಹಾಗೆ ಮೈಕಟ್ಟಾಗಿರ್ಬೋದು ಬಹಳ ಅದ್ಭುತವಾಗಿದೆ. ಇನ್ನು ಮಿಕ್ಕುಳಿದಂತೆ ನಾವು ನೋಡ್ತಾ ಇದ್ದಾಗೆ ಈ ಆನೆಗಳ ಸೆಲೆಕ್ಷನ್ಸ್ ಅಂತ ಈಗ ಆಲ್ರೆಡಿ ಪ್ರಾರಂಭ ಆಗಿರೋದ್ರಿಂದ ಒಂದಷ್ಟು ಆನೆಗಳ ಸೆಲೆಕ್ಷನ್ಸ್ನ ಮಾಡ್ಬೇಕಾದ್ರೆ ಅದರದ್ದೇ ಆದಂಥ ಕ್ರೈಟೀರಿಯಾಸ್ ಇರುತ್ತೆ. ಸೊ ಅರಣ್ಯ ಇಲಾಖೆ ಪ್ರತಿ ವರ್ಷವೂ ಕೂಡ ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ಏನಂತಂದರೆ, ನಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಮೈಸೂರಿಗೆ ಆನೆಗಳು ಬರ್ತವೆ ಅಂತಂದರೆ ಅದು ಯಾವ ರೀತಿ ಟ್ರೈನ್ ಅಪ್ ಆಗಿರಬೇಕು ಅಂತಂದರೆ, ಜನಸಂದಣಿಯಲ್ಲಿ ಅವಕ್ಕೆ ಅಭ್ಯಾಸ ಇರಬೇಕು, ನುಗ್ಗಲಲ್ಲಿ ಅಭ್ಯಾಸ ಇರಬೇಕು, ಟ್ರಾಫಿಕ್ ಸೌಂಡ್ಸ್ಗಳಿಗೆ ಅಡ್ಜಸ್ಟ್ ಆಗಿರಬೇಕು, ಮತ್ತಿತರೆ ಬೇರೆ ಒಂದು ನಾಯ್ಸ್ ಬರ್ತಾ ಇದೆ, ಮತ್ತೆ ಯಾವುದೋ ಒಂದು ಸಡನ್ಲಿ ಸೌಂಡ್ ಬರ್ತಾ ಇದೆ, ಅದಕ್ಕೂ ಕೂಡ ಈ ಆನೆಗಳು ಪ್ರಿಪೇರ್ ಆಗಿರಬೇಕು. ಸೊ ಇದಕ್ಕೆ ಪ್ರತಿಯೊಬ್ಬ ಮಾವುತ ಕಾವಡಿ ಈಗ ಆಲ್ರೆಡಿ ದಸರಾ ಹಿನ್ನೆಲೆಯಲ್ಲೇ ಆಲ್ಮೋಸ್ಟ್ ಒಂದು 3 ತಿಂಗಳು 4 ತಿಂಗಳು 5 ತಿಂಗಳು ಇದರಿಂದನೇ ತನ್ನ ಆನೆಗಳಿಗೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಅವನೆಲ್ಲರಿಗೂ ಒಂದು ಕಾತರ ಇರುತ್ತೆ, ನಾವು ಕೂಡ ಮೈಸೂರಿನ ದಸರಾದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ಹಾಗಾಗಿ ಇದು ಒಂದು ಕಂಡೀಷನ್ನು. ಇನ್ನು ನಮಗೆ ಈಗ ಆಲ್ರೆಡಿ ಆದಂಥ ಒಂದು ಅನುಭವ ಏನಿತ್ತು ಅಂತಂದರೆ, ಹೆಣ್ಣಾನೆಗಳ ಆಯ್ಕೆ ಮಾಡುವಂಥದ್ದು ತುಂಬ ಸುರಕ್ಷಿತವಾಗಿ ಮತ್ತು ತುಂಬ ಜಾಗೃತೆಯಿಂದ ಈ ಆಯ್ಕೆಯನ್ನು ಮಾಡಬೇಕಾಗುತ್ತೆ ಅಂತ. ಹಾಗಾಗಿ ಹೆಣ್ಣಾನೆಗಳನ್ನು ಆಯ್ಕೆ ಮಾಡುವಂಥ ಒಂದು ಸಂದರ್ಭದಲ್ಲೂ ಕೂಡ ಈಗ ಆಲ್ರೆಡಿ ಅರಣ್ಯ ಇಲಾಖೆ ಕಳೆದ 1-2 ವರ್ಷಗಳಿಂದ ಏನು ಅಂತಂದರೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ತದನಂತರ ಆನೆಗೆ ಆ ಥರದ್ದು ಯಾವುದೇ ರೀತಿ ಇಲ್ಲ ಅನ್ನುವಂಥ ಒಂದು ರಿಪೋರ್ಟನ್ನು ಖಾತ್ರಿಪಡಿಸ್ಕೊಂಡು ತದನಂತರ ಹೆಣ್ಣಾನೆಗಳನ್ನು ಆಯ್ಕೆ ಮಾಡುವಂಥದ್ದು. ಇನ್ನು ಈ ಬಾರಿ ನಾ ತಿಳ್ಕೊಂಡು ಹಾಗೆ ECGಯನ್ನು ಕೂಡ ಮಾಡ್ತಾ ಇರುವಂಥದ್ದು ಹೊಸದೊಂದು ಪ್ರಯತ್ನವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ ಅಂತ ಹೇಳ್ಬೋದು. ಈ ಎಲ್ಲ ಒಂದು ಟೆಸ್ಟ್ಗಳನ್ನು ಮಾಡಿ ಆ್ಯಂಡ್ ಫೈನಲಿ ದೇ ಕಮ್ ಫಾರ್ ಅ ಡಿಸಿಷನ್. ಸೊ ಈಗ ಆಲ್ಮೋಸ್ಟ್ 20 ಆನೆಗಳ ಆಯ್ಕೆ ಆಗಿದೆ. ಸೊ ಹಾಗಾದರೆ ಮೈಸೂರಿಯನ್ಸ್ ಆರ್ ವೇಟಿಂಗ್, ಯಾವೆಲ್ಲ ಆನೆಗಳು ಮೈಸೂರಿಗೆ ಬರುತ್ತೆ, ಈ 14 ಆನೆಗಳು ಯಾವುದು, ಹಾಗೆ ನಮ್ಮ ನೆಚ್ಚಿನ ಆನೆಗಳು ಬರ್ತವ, ಎಷ್ಟು ಹೆಣ್ಣಾನೆಗಳು ಇರ್ತವೆ, ಈ ಎಲ್ಲ ಪ್ರಶ್ನೆಗಳಿಗೆ ನನಗೆ ಸ್ವಲ್ಪ ದಿನದಲ್ಲೇ ಉತ್ತರ ಸಿಗುತ್ತೆ. ಸದ್ಯಕ್ಕೆ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದೆ. ಏನೇ ನಾವು ಆನೆಗಳ ವಿಡಿಯೋ ಮಾಡೋದು ಬೇಡ ಅಂತ ಅಂದರೂ ಕೂಡ ಅದು ನಮ್ಮ ಕಿವಿಗೆ ಬಿದ್ದಿದ ತಕ್ಷಣ ಎಲ್ಲಿದ್ರೂ ಓಡಿ ಬಂದುಬಿಡ್ತೀವಿ. ಎಷ್ಟೇ ಕಷ್ಟ ಇದ್ರೂ ಕೂಡ ಪರವಾಗಿಲ್ಲ, ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅನಿಸುತ್ತೆ. ಸೊ ಇನ್ನು ನಾವು ದ ಮೋಸ್ಟ್ ವೇಟಿಂಗ್ ಮೂಮೆಂಟ್ ಇಸ್ ದಟ್ ಗಜಪಯಣ. ಸೊ ಗಜಪಯಣದಿಂದ ಒಂಥರ ಹರ್ಷ, ಉಲ್ಲಾಸ, ಸಂಭ್ರಮ, ಸಡಗರ ಮೈಸೂರಿಗರಿಗೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಅಲ್ಲಿಂದನೇ ಆನೆಗಳು ಬರುವಂಥದ್ದು. ಬಹುಶಃ ಆಗಸ್ಟ್ ತಿಂಗಳ 15ರ ನಂತರ, ಅಂದರೆ ಆಷಾಢದ ನಂತರ ಯಾವುದಾದ್ರೂ ಒಂದು ಡೇಟನ್ನು, ಅಂದರೆ ಏನು ಇದರಲ್ಲಿ ಕೂಡ ಅರಣ್ಯ ಇಲಾಖೆಯದು ಡಿಸಿಷನ್ ಜೊತೆಗೆ ಇದು ಒಂದು ಆಚರಣೆ ಆಗಿರೋದ್ರಿಂದ, ನಾಡ ಹಬ್ಬದ ಆಚರಣೆ ಆಗಿರೋದ್ರಿಂದ ಆ ಡೇಟ್ ಮತ್ತು ಆ ಸಮಯ ಇವೆಲ್ಲವೂ ಕೂಡ ಸೂಕ್ತವಾಗಿರಬೇಕು. ಅಂದರೆ ಅದರಲ್ಲಿ ಶುಭ ದಿನ ಸೂಚನೆ ಮಾಡಬೇಕು, ಒಳ್ಳೆ ಸಮಯವಿರಬೇಕು. ಇವೆಲ್ಲವನ್ನು ನೋಡಿ ಪುರೋಹಿತರು ಯಾವ ಒಂದು ಸಮಯವನ್ನು ಹೇಳ್ತಾರೆ, ಮತ್ತು ಅರಣ್ಯ ಇಲಾಖೆ ಮತ್ತು ಬರುವಂಥ ಗಣ್ಯರ ಒಂದು ಅವೈಲಬಿಲಿಟಿ, ಇದೆಲ್ಲವನ್ನು ನೋಡಿ ಗಜಪಯಣದ ಒಂದು ಡೇಟ್ ಫಿಕ್ಸ್ ಆಗುತ್ತೆ. ಸೊ ವಾಟ್ ವಿ ಆರ್ ವೇಟಿಂಗ್ ಫಾರ್ ಗಜಪಯಣ, ರೈಟ್? ಎಸ್, ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಭಾಳಷ್ಟು ಮಾಹಿತಿಯನ್ನು, ಅಪ್ಡೇಟ್ಸ್ಗಳನ್ನು ಕೊಡುವಂಥ ಪ್ರಯತ್ನ ಪಡ್ತೀನಿ. ಸೊ ಪ್ಲೀಸ್ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಯಾವುದೂ ನೆಗೆಟಿವ್ ಕಮೆಂಟ್ಸ್ ಬೇಡ. ಇಟ್ಸ್ ಓನ್ಲಿ ಫಾರ್ ನಮಗೆ ಏನು ಮಾಹಿತಿ ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಅಷ್ಟೇ. ಮತ್ತು ಯಾವುದೋ ಒಂದು ವಿಡಿಯೋ ನಾವು ಮಾಡಲಿಕ್ಕಾಗಿಲ್ಲ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅಂತ ನೀವು ಇದನ್ನು ಮಾಡಿಲ್ಲ ಅಂತ ಹೇಳಿ ನಮಗೆ ನೀವು ಬ್ಲೇಮ್ ಮಾಡೋದು ಬೇಡ. ಪ್ಲೀಸ್ ಕನ್ಸಿಡರ್ ದಟ್ ನಾವೆಲ್ಲ ನಿಮ್ಮ ಮಕ್ಕಳು ಅಂತ ಹೇಳಿ ಕನ್ಸಿಡರ್ ಮಾಡಿ. ಸೊ ಎಷ್ಟಾಗುತ್ತೆ ಅಷ್ಟು ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ ವಿತ್ MCVJ ಕೌಸಲ್ಯ ಫಾರ್ ಗೆಟಿಂಗ್ ಮೋರ್ ಅಪ್ಡೇಟ್ಸ್ ಅಬೌಟ್ ಎಲಿಫೆಂಟ್ಸ್ ಆ್ಯಸ್ ನಮ್ಮ ಕೈಲಾಗುವಷ್ಟು. ಸೊ ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಈಗ ಆಲ್ರೆಡಿ ನಮಗೆ 90+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 90,000+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ವಿ ಆರ್ ಸೋ ಗ್ಲ್ಯಾಡ್. ನಿಮಗೆ ನಾವೆಷ್ಟು ಚಿರಋಣಿ ಆದರೂ ಅದು ಕಮ್ಮಿನೇ ಅಂತ ಹೇಳ್ಬೋದು. ಆದರೆ ಒಂದೇ ಒಂದು ಬೇಜಾರು ಏನು ಅಂತಂದರೆ, ಆನೆಗಳ ವಿಡಿಯೋವನ್ನು ಹೊರತಾಗಿ ಬೇರೆ ಯಾವುದೇ ವಿಡಿಯೋಗಳನ್ನು ನಾವು ನಿಮಗೆ ಕೊಟ್ಟರು ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ದಟ್ಸ್ ನಮಗೆ ನೋನ್ ಫ್ಯಾಕ್ಟ್ ಆಗಿದೆ. ಬಟ್ ಸ್ಟಿಲ್ MC ಕೌಸಲ್ಯ ಇಸ್ ಆಲ್ಸೋ ಕಮಿಂಗ್ ಅಪ್ ವಿತ್ ಸಮ್ ನ್ಯೂ ಪ್ರಾಜೆಕ್ಟ್ಸ್. ಪ್ರಾಬಬಲಿ ಅದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ವೆರಿ ಶಾರ್ಟ್ಲಿ ವಿ ಗೋಣ ಕಮ್. ಆ್ಯಂಡ್ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ವಿತ್ ಅಸ್. ಆ್ಯಂಡ್ ದಿಸ್ ಇಸ್ MC ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.